ಕಾರ್ಯಕಾರಿಣಿ ಸದಸ್ಯೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್. ಇವತ್ತು ನಾವು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಲಬುರಗಿ ವತಿಯಿಂದ ಪತ್ರಿಕಾಗೋಷ್ಠಿಯನ್ನ ಮಾಡಿದ್ದೇವೆ. ಅಂದ್ರೆ ಜುಲೈ 12ರಂದು ಇಡೀ ರಾಜ್ಯದಾದ್ಯಂತ ಜಿಲ್ಲಾ ಉಸ್ತುವಾರಿ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಬೇಕು, ವಿದ್ಯಾರ್ಥಿಗಳಿಗೆ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಡ್ಬೇಕಂತ ವಿದ್ಯಾರ್ಥಿ ಪರಿಷತ್ತು ರಾಜ್ಯದಾದ್ಯಂತ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಮುಂದೆ ಹೋರಾಟ ಮಾಡ್ಬೇಕಂತ ನಾವು ನಿರ್ಧಾರ ಮಾಡಿವಿ. ಇವತ್ತಿನ ಪತ್ರಿಕಾಗೋಷ್ಠಿಯ ವರದಿ ಅದೇ ಇತ್ತು. ಮತ್ತೆ ಇದರಲ್ಲಿ ವಿಷಯಗಳನ್ನ ನಮ್ಮ ಡಿಮಾಂಡ್ಸ್ ಗಳನ್ನ ಹೇಳ್ಬೇಕಂದ್ರೆ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಸಮಸ್ಯೆ ಆಗ್ತಾ ಇದೆ ಮತ್ತು ಬಸ್ ನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ವಿದ್ಯಾರ್ಥಿಗಳು ಡೋರ್ ಕಾರಿಡಾರ್ ನಲ್ಲಿ ನಿಂತ್ಕೊಂಡು ಅವರು ಕಾಲೇಜ್ಗಳಿಗೆ ಹೋಗ್ಬೇಕಾಗ್ತಾ ಇದೆ. ಮತ್ತೆ ನೆಕ್ಸ್ಟ್ ಹೇಳ್ಬೇಕಂದ್ರೆ ವಿದ್ಯಾರ್ಥಿಗಳಿಗೆ ವಸತಿ ನಿಲಯದ ಮೂಲ ಸೌಕರ್ಯಗಳು ಸಿಗ್ತಾ ಇಲ್ಲ. ಮತ್ತೆ ವಸತಿ ನಿಲಯಗಳ ಏನು ರೆಡಿ ಪಟ್ಟಿ ಬಿಡುಗಡೆ ಆಗಬೇಕು. ಪಟ್ಟಿ ಬಿಡುಗಡೆ ಆಗ್ಲಿಕ್ಕೆ ಇವರು ಸೆಪ್ಟೆಂಬರ್ ತಿಂಗಳವರೆಗೆ ಇದನ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಆದ್ರೆ ವಿದ್ಯಾರ್ಥಿಗಳ ಶಾಲಾ ಕಾಲೇಜುಗಳು ಪ್ರಾರಂಭವಾಗೋದು ಜೂನ್ ತಿಂಗಳಲ್ಲಿ. ಆದ್ರೆ ಇವರು ಸೆಪ್ಟೆಂಬರ್ ವರೆಗೆ ಇವರು ಪ್ರೊಸೀಜರ್ನ ಕಂಟಿನ್ಯೂ ಮಾಡಿದ್ರೆ ವಿದ್ಯಾರ್ಥಿಗಳು 3 ತಿಂಗಳ ಕಾಲ ಎಲ್ಲಿ ಉಳ್ಕೊಳ್ಬೇಕು, ಹೇಗೆ ವಿದ್ಯಾಭ್ಯಾಸ ಮಾಡಬೇಕು ಅನ್ನೋಂಥ ವಿಚಾರದ ಬಗ್ಗೆ ಯೋಚನೆ ಮಾಡಬೇಕು. ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೆ ಆ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಆಫೀಸರ್ಸ್ ಇದ್ರ ಬಗ್ಗೆ ವಿಚಾರ ಮಾಡಬೇಕು. ಮತ್ತೆ 3ನೇ ಡಿಮಾಂಡ್ ಅಂತಂದ್ರೆ ಇಡೀ ರಾಜ್ಯದಾದ್ಯಂತ ಎಲ್ಲಾ ವಿಶ್ವವಿದ್ಯಾಲಯಗಳಲ್ಲಿ ಏಕರೂಪದ ಒಂದು ವೇಳಾಪಟ್ಟಿಯನ್ನ ಬಿಡುಗಡೆ ಮಾಡಬೇಕಂತ ವಿದ್ಯಾರ್ಥಿ ಪರಿಷತ್ತು ಆಗ್ರಹ ಮಾಡುತ್ತೆ. ಈ 3 ವಿಷಯಗಳನ್ನು ಇಟ್ಕೊಂಡು ಜುಲೈ 12ರಂದು ಇಡೀ ರಾಜ್ಯದಾದ್ಯಂತ ನಾವು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದೇವೆ. ಈ ಹಿಂದೆ ಜೂನ್ 26 ಮತ್ತೆ ಜುಲೈ 3ರಂದು ರಾಜ್ಯದಾದ್ಯಂತ ಕೆಲವೆಡೆ ಪ್ರತಿಭಟನೆ ಮಾಡಿದ್ದೀವಿ. ಆದ್ರೆ ರಾಜ್ಯ ಸರ್ಕಾರವಾಗ್ಲಿ ಯಾವುದೇ ಆಫೀಸರ್ಸ್ ಆಗ್ಲಿ ಇದಕ್ಕೆ ಸ್ಪಂದನೆ ಕೊಡ್ಲಿಲ್ಲ. ಅದಕ್ಕಾಗಿ ನಾವು ರಾಜ್ಯದಾದ್ಯಂತ ಜುಲೈ 12ರಂದು ಹೋರಾಟ ಮಾಡಬೇಕು ಅಂತ ತಯಾರಿ ಮಾಡ್ತಿದ್ದೀವಿ. ಸ್ಕಾಲರ್ಶಿಪ್ ಈ ವರ್ಷ ರೈತ ವಿದ್ಯಾನಿಧಿ ಏನ್ ಬರ್ತಿತ್ತು ಅದನ್ನ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಮತ್ತೆ SC/ST ಸ್ಟೂಡೆಂಟ್ಗಳಿಗೆ ಏನ್ ಬರಬೇಕು ಅದರಲ್ಲೂ ಕೂಡ ಕಡಿತ ಮಾಡಿಬಿಟ್ಟಿದ್ದಾರೆ. ವಿದ್ಯಾರ್ಥಿಗಳಲ್ಲಿ 50 ಜನ ವಿದ್ಯಾರ್ಥಿಗಳಾದಾರ ಅಂದ್ರೆ ಅದರಲ್ಲಿ ಒಂದು 50% ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಂದಿರುತ್ತೆ, ಇನ್ನು 50% ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಂದಿದ್ರಿಲ್ಲ. ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ಗ್ರಾಮೀಣ ಮಟ್ಟದಿಂದ ನಗರಗಳಿಗೆ ಬಂದು ವಿದ್ಯಾಭ್ಯಾಸ ಮಾಡ್ತಾರೆ. ಎಷ್ಟೋ ಜನ ವಿದ್ಯಾರ್ಥಿನಿಯರು ಆ ವಿದ್ಯಾರ್ಥಿ ವೇತನದ ಮೇಲೆ ಡಿಪೆಂಡ್ ಆಗಿರ್ತಾರೆ. ವಿದ್ಯಾರ್ಥಿ ವೇತನ ಸಿಗ್ಲಿಲ್ಲ ಅಂದ್ರೆ ಎಷ್ಟೋ ಜನ ಕಾಲೇಜ್ನ ಡ್ರಾಪ್ ಔಟ್ ಮಾಡಿದ್ದಾರೆ. ಈ ವರ್ಷ ಯೂನಿವರ್ಸಿಟಿ ಫೀಸ್ ಕೂಡ ಹೆಚ್ಚಳಿಸಿದ್ದಾರೆ. ಅದನ್ನು ಕಟ್ಟಬೇಕಂದ್ರೆ ಅವರು ವಿದ್ಯಾರ್ಥಿ ವೇತನದ ಮೇಲೆ ಡಿಪೆಂಡ್ ಇದ್ದಾರೆ. ಅದಕ್ಕಾಗಿ ಪ್ರತಿಯೊಂದು ವಿದ್ಯಾರ್ಥಿನಿಯರಿಗೂ ಅವರ ವಿದ್ಯಾರ್ಥಿ ವೇತನ ಸಿಗ್ಲೇಬೇಕು ಅಂತ ABVP ಆಗ್ರಹ ಮಾಡುತ್ತೆ. ಬಸ್ ಪಾಸ್ ಈಗ ಸ್ತ್ರೀ ಶಕ್ತಿ ಅಡಿಯಲ್ಲಿ ಬಸ್ ಏನ್ ಫ್ರೀ ಫೆಸಿಲಿಟಿ ಮಾಡಿದ್ದಾರೆ. ಅದರಿಂದ ವಿದ್ಯಾರ್ಥಿಗಳು ಡೋರ್ ಕಾರಿಡಾರ್ ನಲ್ಲಿ ನಿಂತ್ಕೊಂಡು ಪ್ರಯಾಣ ಮಾಡಬೇಕಿದೆ. ಅಲ್ಲಿ ಏನಾದ್ರೂ ಅಪಘಾತ ಆಗಿದ್ದಾಗ ಏನು ರಾಜ್ಯ ಸರ್ಕಾರ ಇದಕ್ಕೆ ಈ ಅಪಘಾತ ಏನಾಗಿದೆ ಅದಕ್ಕೆ ಏನಾರ ಕೊಡ್ತಾರ? ಅವರು ಕೊಡ್ಲಿಕ್ಕೆ ಆಗಲ್ಲ. ಆದ್ರೆ ವಿದ್ಯಾರ್ಥಿಗಳು ಪ್ರಯಾಣ ಮಾಡ್ಬೇಕಂದ್ರೆ ಈ ಸ್ತ್ರೀ ಶಕ್ತಿ ಯೋಜನೆಯನ್ನ ಏನ್ ಹೆಚ್ಚಾಗಿದೆ ಬಸ್ಗಳ ಸಂಖ್ಯೆನು ಹೆಚ್ಚು ಮಾಡ್ಬೇಕಂತ ನಾವು ಆಗ್ರಹ ಮಾಡ್ತೀವಿ. ವಿದ್ಯಾರ್ಥಿಗಳಿಗೂ ಪ್ರಯಾಣ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ನಾವು ಆಗ್ರಹ ಮಾಡ್ತೀವಿ. ಭಾಗ್ಯಶ್ರೀ S. ಬೆಳೆ, ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯೆ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್. ಧನ್ಯವಾದ.